ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಿಖಿತ. ಇವತ್ತಿನ ವಿಡಿಯೋದಲ್ಲಿ ನಾವು ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೌನ್ಸಿಲ್ ಅಂದ್ರೆ ಸಾರ್ಕ್ ಏನಿದೆ, ಸಾರ್ಕ್ ನಲ್ಲಿ ಯಾವ ಯಾವ ಕಂಟ್ರೀಸ್ ಬರುತ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಜನರಿಗೆ ಕನ್ಫ್ಯೂಸ್ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ನೆನಪಿಗೆ ಬರಲ್ಲ. ಸೊ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ಯೂಸ್ ಮಾಡುವಂತ ಟ್ರಿಕ್ಸ್ ಬಂದು MBBS ಪೇನ್ ಅಂತ. ಸೊ ಈ ಪ್ರತಿಯೊಂದು ಲೆಟರ್ ಅಲ್ಲೂ ಒಂದೊಂದು ಕಂಟ್ರೀಸ್ ನೇಮ್ಸ್ ಇದೆ. ಸೊ ಮರಿದಲ್ಲಿ ನೆನ್ಪಿಟ್ಕೊಳ್ಳಿ. MBBS ಪೇನ್. ಎಂ ಅಂದ್ರೆ ಮಾಲ್ಡೀವ್ಸ್ ಅಂತ, ಬಿ ಅಂದ್ರೆ ಬಾಂಗ್ಲಾದೇಶ್, ಅಂಡ್ ಅಗೇನ್ ಬಿ ಬಂದು ಇಲ್ಲಿ ಭೂತಾನ್, ಅಂಡ್ ಎಸ್ ಬಂದು ಶ್ರೀಲಂಕಾ. ಸೊ MBBS ಅಂದ್ರೆ ಮಾಲ್ಡೀವ್ಸ್, ಬಾಂಗ್ಲಾದೇಶ್, ಭೂತಾನ್, ಶ್ರೀಲಂಕಾ. ಅಂಡ್ ಪೇನ್ ಅಲ್ಲಿ ಪಿ ಅಂದ್ರೆ ಪಾಕಿಸ್ತಾನ್, ಎ ಅಂದ್ರೆ ಅಫ್ಘಾನಿಸ್ತಾನ್, ಐ ಅಂದ್ರೆ ಇಂಡಿಯಾ, ಎನ್ ಅಂದ್ರೆ ನೇಪಾಲ್. ಅಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೌನ್ಸಿಲ್ ಅಲ್ಲಿ ಮೇಜರ್ ಕಂಟ್ರೀಸ್ ಯಾವ್ದು ಬರುತ್ತೆ ಅಂದ್ರೆ ಇಂಡಿಯಾದ ಜೊತೆ ನೈಬರಿಂಗ್ ಕಂಟ್ರೀಸ್ ಬರುತ್ತೆ. ಸೊ ನೈಬರಿಂಗ್ ಕಂಟ್ರೀಸ್ ಅಲ್ಲಿ ಫಸ್ಟ್ ತುಂಬಾ ಜನ ಕನ್ಫ್ಯೂಸ್ ಏನಾಗ್ತಾರೆ ಅಂದ್ರೆ ಮಯನ್ಮಾರ್ ಬರುತ್ತೆ ಮತ್ತೆ ಚೈನಾ ಬರುತ್ತೆ ಅಂತ. ಯಾಕೆಂದ್ರೆ ಚೈನಾ ಮತ್ತೆ ಮಯನ್ಮಾರ್ ಎರಡು ಕೂಡ ನೈಬರಿಂಗ್ ಕಂಟ್ರೀಸ್. ಬಟ್ ಅಸೋಸಿಯೇಷನ್ ಆಫ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೌನ್ಸಿಲ್ ಅಲ್ಲಿ ಮಯನ್ಮಾರ್ ಮತ್ತೆ ಚೈನಾ ಬರಲ್ಲ. ಎಕ್ಸೆಪ್ಟ್ ದಟ್ ಆಲ್ ದ ನೈಬರಿಂಗ್ ಕಂಟ್ರೀಸ್ ಏನಿದೆ ಅದೆಲ್ಲ